ಬೆಂಗಳೂರಿನಲ್ಲಿ ಉಪ್ಪಾರಪೇಟೆ ಪೊಲೀಸರು ವಿನೂತನವಾಗಿ ಒಂದು ಸಂಚಾರಿ ನಿಯಮದ ಒಂದು ಅರಿವು ಮತ್ತು ಜಾಗೃತಿಯನ್ನು ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಾವಿದೀಗ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಇದ್ದೇವೆ. ಹಾಗಾದರೆ ಉಪ್ಪಾರಪೇಟೆ ಪೊಲೀಸರು ಆ ವಿನೂತನವಾದಂತಹ ಜಾಗೃತಿ ಏನು ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಏನು ಯಮಧರ್ಮರಾಜ ಮತ್ತು ಚಿತ್ರಗುಪ್ತನ ವೇಷದಲ್ಲಿ ಬಂದು ಇದೀಗ ಸಂಚಾರಿ ನಿಯಮವನ್ನು ಪಾಲಿಸಿ ಅಂತೇಳಿ ವಾಹನ ಸವಾರರಿಗೆ ಅರಿವನ್ನು ಮೂಡಿಸ್ತಾ ಇರುವಂಥದ್ದು. ಹಾಗಾದರೆ ನಾವೇ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಯಾವ ರೀತಿಯಾಗಿ ಅವರು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅಂತ. ಏನು ಯಮಧರ್ಮರಾಜರೇ, ಇವತ್ತು ರಸ್ತೆಗಿಳಿದಿದ್ದೀರಾ, ಏನು ಸಮಾಚಾರ? ಸಂಚಾರ ಮಾಡುವಾಗ ದ್ವಿಚಕ್ರ ವಾಹನ ಚಲಿಸುವಾಗ ಕೆಲವರು ಅಸಡ್ಡೆ ಮಾಡಿ ಶಿರಸ್ತ್ರಾಣ ಧರಿಸದೆ ವಾಹನವನ್ನು ಚಲಿಸ್ತಾರೆ. ಆಗ ಅಪಘಾತ ಆಗುತ್ತೆ, ಅದರಿಂದ ಅವರ ಪ್ರಾಣಹಾನಿ ಆಗುತ್ತೆ. ಪಾಪ ಅವರ ನಂಬಿದವರಿಗೂ ಕುಟುಂಬದವರಿಗೂ ತೊಂದರೆ ಆಗುತ್ತೆ, ಅವರು ಕೂಡ ಅವರಿಗೆ ಊನಗಳಾಗ್ತವೆ. ಅದರಿಂದ ಬಹಳ ಸ್ವಲ್ಪ ತಾಳ್ಮೆಯಿಂದ ಶಿರಸ್ತ್ರಾಣ ಧರಿಸಿ ಎಚ್ಚರಿಕೆಯಿಂದ ನಿಧಾನವಾಗಿ ಕಾನೂನಿನ ನಿಯಮದ ಪ್ರಕಾರ ಗಾಡಿಯನ್ನು ಓಡಿಸಿದಾಗ ಅವರಿಗೂ ತೊಂದರೆ ಇಲ್ಲ, ಸಂಚಾರಿ ಪೊಲೀಸರಿಗೂ ಅವ್ರ ಕಾರ್ಯವನ್ನು ಆರಾಮಾಗಿ ಸುಗಮವಾಗಿ ನೆಮ್ಮದಿಯಿಂದ ನಿರ್ವಹಿಸ್ತಾರೆ. ಇದರಿಂದ ತೊಂದರೆಗಳು ತಪ್ಪುತ್ತದೆ. ಒಟ್ಟಿನಲ್ಲಿ ಮದ್ಯಪಾನ ಮಾಡುವುದಾಗಲಿ, ಮದ್ಯಪಾನ ಮಾಡೋದ್ರಿಂದ ಅವರ ದೇಹ ಸುಡುವುದಲ್ಲದೆ ಅವರ ಕುಟುಂಬದ ನೆಮ್ಮದಿಯನ್ನು ಸುಡುತ್ತದೆ. ಮೇಲಾಗಿ ಸಂಚಾರ ನಿಯಂತ್ರಣ ನಿಯಮವನ್ನು ಪಾಲಿಸಬೇಕು. ನಿಯಮವನ್ನು ಪಾಲಿಸುವಾಗ ಕೇವಲ ಅವರಷ್ಟೇ ಒಳ್ಳೆಯದಲ್ಲ, ಮತ್ತೊಬ್ಬರಿಗೂ ಒಳ್ಳೆಯದಾಗುತ್ತದೆ. ಸಂಚಾರ ನಿಯಮವನ್ನು ಪಾಲಿಸಿದಾಗ ಅವರಿಗಷ್ಟೇ ಒಳ್ಳೆಯದಲ್ಲ, ಇನ್ನೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ. ಇವರಿಗೂ ತೊಂದರೆ ಆದರೆ ಅವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಅವರು ಸಂಚಾರ ನಿಯಮವನ್ನು ಪಾಲಿಸಬೇಕು. ಮದ್ಯಪಾನ ಮಾಡಿ ಗಾಡಿ ಓಡಿಸಬಾರ್ದು. ಯಾಕೆಂದರೆ ಪ್ರತಿಯೊಬ್ಬ ಶಿರಸ್ತ್ರಾಣ ಧರಿಸಿ ಹೋದರೆ ಆ ಗಾಡಿ ಓಡಿಸೋವನಿಗೆ ಅವನ ಮನೆಯಲ್ಲಿ ಅವನ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಪಾಪ ಅವರ ಆಗಮನವನ್ನು ಕಾಯ್ತಾ ಇರ್ತಾರೆ ಪ್ರೀತಿಯಿಂದ. ಪಾಪ ಇವರು ಈ ಅವಘಡವನ್ನು ಮಾಡಿಕೊಂಡು ನನ್ನ ಜೊತೆ ಯಮಲೋಕಕ್ಕೆ ಬಂದುಬಿಟ್ರೆ ಪಾಪ ಅವರ ಗತಿಯೇನು? ಅದಕ್ಕಾಗಿ ಎಚ್ಚರಿಕೆಯಿಂದ ಸಂಚಾರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು, ಶಿರಸ್ತ್ರಾಣವನ್ನು ಧರಿಸಬೇಕು, ತಾಳ್ಮೆಯಿಂದ ಸಂಚಾರ ನಿಯಮವನ್ನು ಪಾಲಿಸಬೇಕು, ಮದ್ಯಪಾನ ಮಾಡಬಾರದು. ಇನ್ನೂ ಬಹಳಷ್ಟು ನಿಯಮಗಳಿದ್ದಾವೆ, ಅವನ್ನೆಲ್ಲ ಪಾಲಿಸಿದರೆ ಅವರ ಆರೋಗ್ಯಕ್ಕೆ, ಅವರ ಪ್ರಾಣಕ್ಕೆ ರಕ್ಷಣೆ ಇರ್ತದೆ. ಸಂಚಾರಿ ಪೊಲೀಸರಿಗೂ ಕೂಡ ಅವ್ರಿಗೂ ಒಂದು ಅವರ ಕರ್ತವ್ಯ ಸುಗಮವಾಗ್ತದೆ ಅಂತ ನಾನು ಮಾಧ್ಯಮದವ್ರ ಮೂಲಕ ಅವರಿಗೆ ನಾವು ಬಹಳ ಕೇಳ್ಕೊಳ್ತೀನಿ. ಇವತ್ತು ವಿನೂತನವಾಗಿ ಈ ರೀತಿಯಾಗಿ ಪ್ರಯತ್ನ ಮಾಡಬೇಕು, ಈ ರೀತಿಯಾಗಿ ಜಾಗೃತಿ ಮೂಡಿಸ್ಬೇಕಂತ ಯಾರ್ದಿದೆ ಐಡಿಯಾ, ಎಲ್ಲಿಂದ ಬಂದಿದೆ? ನಮ್ಮ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಅದ್ಭುತವಾದ ಒಂದು ವಿನೂತನ ಪ್ರಯತ್ನ ಇದು. ಈ ರೀತಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಿಂದ ಆಗಿರೋದು. ಅಲ್ಲಿನ ಅಧಿಕಾರಿ ಕೃಷ್ಣಮೂರ್ತಿಯವರು ಬಂದು ನಮ್ಮನ್ನೆಲ್ಲರನ್ನ ಕೇಳ್ಕೊಂಡು ಇದೊಂದು ಮಾಡಿ ಅಂತ ಪಾಪ ಇದು ಮಾಡಿದ್ರು. ಬಹಳ ಸಂತೋಷ. ಅದ್ಭುತವಾದ ಅಭಿಯಾನ. ಈ ರೀತಿ ಎಲ್ಲ ಕಡೆ ನಡೀಬೇಕು. ಇವರು ಹೇಗೆ ಮಾಡಿದ್ದಾರೆ ಅದನ್ನೇ ಇದು ಮಾಡಿದ್ರೆ ಒಂದು ವಿನೂತನವಾದ ಒಂದು ಚಳುವಳಿ ಅನ್ನೋದಕ್ಕಿಂತ ಅಭಿಯಾನ ಇದು. ಅವರಿಗೆ ಎಚ್ಚರಿಕೆ ಮೂಡುತ್ತೆ. ಏನು ಹೇಳ್ತಿದ್ದೀರಾ? ರಸ್ತೆ ಮೇಲೆ ಹೆಲ್ಮೆಟ್ ಹಾಕದೆ ಬರ್ತಾ ಇರುವಂಥದ್ದು, ಜೊತೆಗೆ ರೂಲ್ಸ್ ಪಾಲನೆ ಮಾಡದೆ ಬರ್ತಾ ಇರೋವಂಥವ್ರಿಗೆ ಏನು ಹೇಳ್ತಿದ್ದೀರಾ? ಹೌದು, ಖಂಡಿತವಾಗಿ. ಯಾಕೆಂದರೆ ಅವರು ರೂಲ್ಸ್ ಪಾಲನೆ ಮಾಡದೆ ಹೋದರೆ ಯಮರಾಜನಾದ ನಾನು ಧರೆಗಿಳಿಬೇಕಾಗುತ್ತೆ. ಪಾಪ ಅವರಿಂದ ತೊಂದರೆ ಆಗುತ್ತೆ. ಅದರಿಂದ ನಮ್ಮನ್ನು ನೋಡಿದ್ರೆ ಅವರಿಗೆ ಸ್ವಲ್ಪ ಭಯ ಬರಲಿ ಅಂತ ನಾವು ಈ ವೇಷವನ್ನು ಧರಿಸಿ ಬಂದಿದ್ದೀವಿ. ಪ್ರಾಣದ ಮೇಲೆ ಭಯ ಇರಬೇಕು. ಪ್ರತಿಯೊಂದು ಅವರ ಮನೆಯಲ್ಲಿ ಅವರಿಗೋಸ್ಕರ ಅವ್ರ ಪ್ರೀತಿ ಪಾತ್ರದ ಅವರು ಕಾಯ್ತಾ ಇರ್ತಾರೆ ಅನ್ನೋ ಅನುಭವ ಇರಬೇಕು ಅಷ್ಟೇ. ಇಲ್ಲೇ ಹೋದರೆ ಏನಾಗುತ್ತೆ, ಯಮರಾಜ ಬಂದರೆ ಪ್ರಾಣ ಹೋಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅದನ್ನು ವೇಷಭೂಷಣ ಮೂಲಕ ಈ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅವರು ಅಧಿಕಾರಿಗಳು, ಕೃಷ್ಣಮೂರ್ತಿ ಮತ್ತು ಅವರೆಲ್ಲ ಪೊಲೀಸ್ನವರು ಅಧಿಕಾರಿಗಳು ಇದೊಂದು ಅದ್ಭುತವಾದ ವಿನೂತನವಾದ ಕಾರ್ಯ ಮಾಡಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಬರೋಲ್ಲ. ಅದಕ್ಕಿಂತ ನಿಮಗೆ ಮಾಧ್ಯಮದವರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆಂದರೆ ನಿಮ್ಮಿಂದ ಎಲ್ಲರೂ ಪ್ರಚಾರ ಆಗ್ತದೆ ಅಲ್ವೇ? ನಮ್ಮ ಹೆಸರು ನಾಗೇಂದ್ರ, ಮೈಸೂರು. ನಿಮ್ಮ ಜೊತೆಗೆ ಚಿತ್ರಗುಪ್ತರು ಇದ್ದಾರೆ, ಅವರು ಏನೋ ನೋಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ ಅಂತ? ಸರ್, ಹೆಲ್ಮೆಟ್ ಹಾಕ್ತಾ ಇರೋರ್ದೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಸುಮಾರು ಈಗಲೇ 15 ಜನಕ್ಕಿಂತ ಜಾಸ್ತಿ ಹೆಲ್ಮೆಟ್ ಹಾಕ್ತಾ ಇರೋರು, ಹಾಫ್ ಹೆಲ್ಮೆಟ್ ಹಾಕಿರೋರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಾವು ತಿಳಿ ಹೇಳಿದ್ದೇವೆ. ಅವರು ಸಹ ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾರೆ ಸರ್. ಅದು ನಮಗೆ ಖುಷಿ ಆಗ್ತಾ ಇದೆ. ನೋಡಿದ್ರಲ್ಲ, ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ವಿನೂತನವಾಗಿ ಈ ರೀತಿಯಾದಂಥ ಸಂಚಾರಿ ನಿಯಮ ಪಾಲಿಸಿ ಅಂತೇಳಿ ವಾಹನ ಸವಾರರಿಗೆ ಅರಿವನ್ನು ಮೂಡಿಸ್ತಾ ಇರುವಂಥದ್ದು. ರಸ್ತೆ ಮೇಲೆ ಹೆಲ್ಮೆಟ್ ಹಾಕದೆ, ಜೊತೆಗೆ ಸಿಗ್ನಲ್ ಜಂಪ್ ಮಾಡೋದು, ಈ ರೀತಿಯಾದ ಸಂಚಾರಿ ನಿಯಮವನ್ನು ಪಾಲನೆ ಮಾಡದೆ ರಸ್ತೆಗಿಳಿಯುವಂಥ ವಾಹನ ಸವಾರರಿಗೆ ರೋಸನ್ನು ಕೊಟ್ಟು ನಿಯಮ ಪಾಲಿಸಿ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.